ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿನ ನಾವು ಇನ್ನೊಂದು ಲೀಫಿ ವೆಜಿಟೇಬಲನ್ನು ನೋಡ್ತಾ ಹೋಗೋಣ. ವೈಲ್ಡ್ ಲೀಫಿ ವೆಜಿಟೇಬಲ್ ಅದು ಯಾವುದಪ್ಪ ಅಂತಂದರೆ ನಮ್ಮ ಭಾಗದಲ್ಲಿ ಅದನ್ನು ನಾವು ದೇವದಾರಿ ಅಂತೇಳಿ ಕರಿತೀವಿ. ದೇವದಾರು ಅಂತ ಇನ್ನೊಂದು ಪ್ಲ್ಯಾಂಟ್ ಇದೆ. ಆ ದೇವದಾರು ಬೇರೆ, ಇಲ್ಲಿ ನಾವು ನಮ್ಮ ಭಾಗದಲ್ಲಿ ಕರಿತಕ್ಕಂಥ ದೇವದಾರಿ, ದೇವಗಿರಿ ಅಂತ ಸುಮಾರು ಹೆಸರಿನಲ್ಲಿ ಇದನ್ನು ಕರೀತಾರೆ. ಸೊ ಇದು ಈ ಸಸ್ಯ ಬೇರೆ. ಈ ಸಸ್ಯದ ಈ ಒಂದು ಸಸ್ಯ ನೇಟಿವ್ಲಿ ಏನಿದೆ ಅಂತಂದರೆ ಈ ಕರ್ನಾಟಕ ಮತ್ತು ಆಂಧ್ರದ ಬಾರ್ಡರ್ ಪ್ರದೇಶಗಳೇನಿದಾವಲ್ಲ, ಬಯಲುಸೀಮೆ ಅಂತ ಪ್ರದೇಶಗಳು, ಆ ಪ್ರದೇಶಗಳಲ್ಲಿ ಈ ಸಸ್ಯ ಏನು ಹೆಚ್ಚಿನದಾಗಿ ಕಂಡುಬರುತ್ತೆ. ಇದು ನೇಟಿವ್ ಫ್ರಮ್ ದ ಇಂಡಿಯಾ. ಇದು ಇಂಡಿಯಾ ಬೇಸ್ಡ್ ಪ್ಲ್ಯಾಂಟ್ ಇದು. ಸೊ ಇದು ನಮ್ಮ ಬಾರ್ಡ್ರ್ಗಳಲ್ಲಿ ಆಂಧ್ರದಲ್ಲೂ ಇದನ್ನು ದೇವಗಿರಿ ಚೆಟ್ಟು ಅಂತೇಳಿ ಕರೀತಾರೆ. ಸೊ ಇದು ದೇವದಾರಿ ಗಿಡ ಅಂತ ನಮ್ಮ ಭಾಗದಲ್ಲಿ ನಾವು ಕರಿತಾ ಹೋಗ್ತೀವಿ. ಈ ಸಸ್ಯದ ಎಳೆಯ ಎಲೆಗಳನ್ನು ಏನು ಮಾಡ್ತಾರೆ ಅಂತಂದರೆ ಲೀಫಿ ವೆಜಿಟೇಬಲ್ ಆಗಿ ಯೂಸ್ ಮಾಡ್ತಾರೆ. ಇದರ ಸೊಪ್ಪು ಏನು ಮಾಡ್ತಾರೆ ಅಂತಂದರೆ ಬಸ್ಸಾರು ಮಾಡುವಂತಹ ಒಂದು ಮುಖೇನ ಇದನ್ನು ಆಹಾರವನ್ನಾಗಿ ನಾವು ಯೂಸ್ ಮಾಡ್ತೀವಿ. ಈ ಹಳ್ಳಿಗಳಲ್ಲಿ ಇದರದ್ದು ಬೆನಿಫಿಟ್ ಅಂತ ಬಂದರೆ ಏನು ಹೇಳ್ತಾರೆ ಅಂತಂದರೆ ಮೊಣಕಾಲು ನೋವುಗಳಿಗೆ ಅಥವಾ ಬಾಡಿ ಪೇನ್ಗಳಿಗೆ ಅಥವಾ ವಾತ ಪ್ರಕೃತಿ ಇರೋವಂಥ ಒಂದು ವ್ಯಕ್ತಿಗಳಿಗೆ, ಸೊ ಇವರು ಅದನ್ನು ಆಹಾರವನ್ನಾಗಿ ಯೂಸ್ ಮಾಡಿದ್ರೆ ಏನು ಆ ಥರದ ಪೇನ್ಸ್ ಎಲ್ಲ ಹೋಗುತ್ತೆ ಅಂತ. ಬಟ್ ಆದರೆ ನಾರ್ಮಲ್ಲಾಗಿ ಒಂದು ಮಾತೇನಿದೆ ಅಂತಂದರೆ ಈ ಸೀಸನ್ನಲ್ಲಿ ಈ ಒಂದು ದೇವದಾರಿ ಸಸ್ಯದ ಸೊಪ್ಪನ್ನು ನಾವು ತಂದು ತಿನ್ನಬೇಕು ಅಂತಕ್ಕಂಥ ಒಂದು ಮಾತಿದು. ಸೊ ಹಾಗಾಗಿ ಆ ರೀತಿಯಾಗಿ ಪ್ರತಿ ಸೀಸನ್ನಲ್ಲೂ ಈ ಥರದ್ದು ಈ ಸೊಪ್ಪನ್ನು ತಂದು ತಿಂತಾರೆ. ಸೊ ಇದು ಒಂದು ನಿಮಗೆ ಮಾಹಿತಿ. ಇದರ ಒಂದು ಸೈಂಟಿಫಿಕ್ ಟ್ರೆಡಿಷ್ನಲಿ ಇದನ್ನು ಸ್ಟಮಕ್ ಕೇಕ್ ಅಂದರೆ ಹೊಟ್ಟೆ ನೋವಿಗೆ ಮತ್ತು ಆಮೇಲೆ ಅತಿಸಾರಕ್ಕೆ ಅಂದರೆ ಡಯೇರಿಯಾಗೆ ಇದನ್ನು ಬಳಸ್ತಾರೆ. ಇದನ್ನು ಈ ರೀಸೆಂಟ್ ಸೈಂಟಿಫಿಕ್ ಸ್ಟಡೀಸ್ ಪ್ರಕಾರ ಈ ಒಂದು ಸಸ್ಯಕ್ಕೆ ಏನೇನು ಪ್ರಾಪರ್ಟೀಸ್ ಇದೆ ಅಂತಂದರೆ ಆ್ಯಂಟಿ ಮೈಕ್ರೋಬೆಲ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಇದೆ. ನೆಕ್ಸ್ಟ್ ಆಮೇಲೆ ಪ್ಯಾಟೋಪ್ರೊಡಕ್ಟಿವ್ ನೇಚರ್ ಇದೆ ಈ ಸಸ್ಯಕ್ಕೆ. ಮತ್ತು ಆಮೇಲೆ ಬಾಡಿ ಪೇನ್ಸ್ಗೆ ಮೇಲೆ ವರ್ಕ್ ಆಗಿದೆ, ಮತ್ತು ಸ್ಕಿನ್ ಡಿಸಾರ್ಡರ್ಸ್ಗೆ ವರ್ಕ್ ಆಗಿದೆ. ದೆನ್ ನೆಕ್ಸ್ಟ್ ಆಮೇಲೆ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ಗೆ ಈ ಸಸ್ಯದ ಮೇಲೆ ಸೈಂಟಿಫಿಕ್ಕಾಗಿ ರಿಸರ್ಚ್ ನಡೆದಿದೆ. ಸೊ ಹಾಗಾಗಿ ಈ ಥರ ಮಲ್ಟಿಪಲ್ ಯೂಸಸ್ ಇದೆ. ಸೊ ಇದನ್ನು ನಾವು ಹಿಂದಿನ ಕಾಲದಿಂದ ಅನ್ನೋಯಿಂಗ್ಲಿ ನಾವು ಅದನ್ನು ಫಾಲೋಅಪ್ ಮಾಡ್ಕೊಂಬಂದಿದ್ದೀವಿ ಸೀಸನಲ್ಲಿ ತಿನ್ಕೊಳ್ತಾ. ಸೊ ಹಾಗಾಗಿ ಇನ್ನು ಫ್ಯೂಚರ್ ಡೇಸ್ನಲ್ಲೂ ಈ ಥರ ಒಂದು ಪ್ರಾಕ್ಟೀಸ್ ಇದು ಮುಂದುವರೆದ್ರೆ ಸೊ ಇದರ ಬೆನಿಫಿಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ವೀಕ್ಷಕರ ಧನ್ಯವಾದಗಳು.